ನನ್ನ ಹೆಸರು ಸಿಂಹ ಅಂತ ನರಸಿಂಹ. ಒಂದು ವಾರದಿಂದ ಅಲ್ಲಿ ಇಲ್ಲಿ ತಿರ್ಕೊಂಡು ಫಂಕ್ಷನ್ಗೆ ಹೋಗ್ಬಿಟ್ಟು ಇನ್ನ ಪುನಃ ದಪ್ಪ ಹಾಕ್ಬಿಟ್ಟು ಬಂದವನೆ. ನಮ್ಮ ಭಾವ ನಮ್ಮ ಅಕ್ಕ ಇಂಥವ್ರು ಅವರೇ ನೋಡಿ. ತಮ್ಮ ಬಂದ ಅಂದ್ಬಿಟ್ಟು ಕಾಯ್ತೀನಿ ಅಂದ್ಬಿಟ್ಟು ನಮ್ಮ ಮಾವ ನೋಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಹೆಂಗೆ ಕುತ್ಕೊಂಡು ತಿಂತಾನೆ, ಇದು ನ್ಯಾಯನಾಕ? ಹಾಂ ಕೈಸ್ ನೋಡಿ ಹೆಂಗೆ ಕೂತಾನೆ ಅಂಡರ್ವೇರಲ್ಲಿ ಹಿಂಗೆ ಕೂತ್ಕೊಳ್ಳ. ಮೋ ಏನು ಸ್ಪೆಷಲ್ ಇವತ್ತು? ಹಾಂ, ಫಿಶ್ ಕ್ಯಾ ಫಿಶ್ ಸಾಂಬಾರ್ ಕಬಾಬಾ? ಒಳ್ಳೆ ಬಾರಿಸ್ತಾ ಇದೆಯಾ? ಎಷ್ಟನೇ ಸಲ ಇದು? 2ನೇ ಸಲ. The next day. ಗೈಸ್, ನಮ್ಮ ಹುಡುಗರೆಲ್ಲ ಒಳಗಡೆ ಐಸ್ ಬಾತ್ ಮಾಡ್ತವ್ರೆ. ಬನ್ನಿ ಜಿಮ್ಮಲ್ಲಿ. ನಾನು ಬಂದು 3 days ಆಯ್ತು. ಇವತ್ತು ಐಸ್ ಬಾತ್ ಮಾತ್ರ ಮಾಡಬೇಕು. ಬನ್ನಿ ಗೈಸ್, ಹೇಗೆ ಮಾಡ್ತವ್ರೆ ನಾನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಒಂದು ವಾರ ಆದ್ಮೇಲೆ ಇಲ್ವೇನಾ? ಒಂದು ವಾರ ಆದಮೇಲೆ ವೆಲ್ಕಮ್ ಬ್ಯಾಕು. ಒಂದು ವಾರದಿಂದ ಅಲ್ಲಿ ಇಲ್ಲಿ ತಿರ್ಕೊಂಡು ಫಂಕ್ಷನ್ಗೆ ಹೋಗ್ಬಿಟ್ಟು ಇನ್ನ ಪುನಃ ದಪ್ಪ ಹಾಕ್ಬಿಟ್ಟು ಬಂದವನೆ. 2 kg ದಪ್ಪ ಆಗವನೆ. ಇಲ್ಲೆಲ್ಲಿ ಕೆಲಸ ಮಾಡಬೇಕು ಅಂತ ಪುನಃ ಲೇಟಾಗಿ ಬಂದವನೆ. ಆ ಡ್ರಮ್ಮು ಎಲ್ಲ ಎತ್ತಿ ನಾವು ಸಾಹಸ ಮಾಡಿದ್ದೀವಿ. ಆ ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ ಗೈಸ್. ಇವನು ಈಗ ಬಂದ್ಬಿಟ್ಟು ವಿಡಿಯೋ ಹಿಡ್ಕೊಂಡು ನಿಂತವನೆ. ಕಳ್ಸ ಯಾವ್ದಾದ್ರು ಪ್ಲಾಸ್ಟಿಕ್ ಚೀಲ ಕೊಟ್ಟೆ. ಗೊತ್ತಾ ಶಿವು ಎಲ್ಲಿ ಐಸ್ ಕೊಡೋದು ಗೊತ್ತಾ? ಇಲ್ಲ, ನಾನು ಕರ್ಕೊಯ್ತೀನಿ ಬಿಡು. ಏನೇನು ಇದು ಕೊಡ್ತಾವ್ರ ನಮ್ಗೆ, ಅವಾರ್ಡ್ ಕೊಡ್ತಾವ್ರ. ಬಾ ಮಚ್ಚ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ನೀರಲ್ಲಿ ತುಂಬದ ಎಲ್ಲ ಡ್ರಮ್ ಒಳಗಡೆ ಹೆಂಗ ಕೂರ್ಲು? ಈ ಡ್ರಮ್ ಒಳಗಡೆ ನೀನು ಇಲ್ಲ, ನಿಂಗೆ ಮುಂದೆ ಇತ್ತರಿಸ್ತೀವಿ. ಮಾಮು ಅಲ್ಲೇ ಇತ್ತಲ್ಲ ಡ್ರಮ್ಮು. ಇನ್ನೊಂದು ಕ್ಯೂ ಬೇಕಾ? ಮತ್ತೆ ಫಸ್ಟು ಮುರಿದಾಕ್ಬೇಕು. ಇದ್ರಲ್ಲಿ ಹೊಡಿ ಬಿಡ. ಡ್ರಮ್ ಕ್ಲೀನ್ ಆಗೈತೆ. ಇದ್ರಲ್ಲಿ ಹೊಡಿ ಅತ್ತಾಗೆ ಆಗಲ್ಲ. ಹಿಂಗೆ ಹೊಡಿಬೇಕಾ? ಲೋ, ಹಿಂಗಂದ್ರೆ ಹೆಂಗೋ ಆಯ್ತದೆ. ಹ್ಞೂ, ಫ್ರೀ. ನಮ್ಮ ಅಪ್ಪಂದು ಅಲ್ಲಿ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ದಿಂಗಿಸ್ಬಿಟ್ಯಾ? ಇದಕ್ಕೆ ಒಳಗಡೆ ಕಳ್ಕೊಡು. ಒಳಗಡೆ ಬಿಡು. ಎಲ್ಲೋ ಕೈ ಹಾಕ್ತಿದ್ಯಾ ನೀನು? ಎಲ್ಲೆಲ್ಲಿ ಕೈ ಹಾಕಿಲ್ಲ ಮಾಮ. ಈಗ ಸೈಡ್ ಕೊಡಿ. ಕ್ರಶೇ ತಗೋಬೇಕಿತ್ತು ಮಾಮ. ಕ್ರಶ್ ತಗೊಂಡು ನೀರು ಹಾಕ್ಬಿಡ್ತಿದ್ದಾರೆ ಇವತ್ತಾಗ. ಇದೆಷ್ಟು ಒಂದು ಕ್ಯೂಬು? 400. ಒಂದು ಕ್ಯೂಬ್ 400 ರೂಪಾಯಿನೇನಾ? ನಮ್ದು ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋದಲ್ವಾ? ಓಹೋ, ಅಲ್ಲೇ ಅಂತ. ಅದು ಕ್ರಶ್ ಇಲ್ವಾ? ಅದು ಕ್ರಶು ಇಲ್ಲಿ ಗಂಟ ಇರ್ತಿರ್ಲಿಲ್ಲ ಕಣ ಅದು. ಹಾಂ, ನೀರಾಗ್ಬಿಟ್ರದು ಪೂರ್ತಿನೋ. ಏಯ್ ಹಾಕೋ. ಓ, ಡ್ರಮ್ಗೆ ತೂತ್ ಮಾಡ್ಬಿಟ್ಟು ಯಾಕಣ? ಯಾರ್ದು ಡ್ರಮ್ಮು? ನಂದು. ನಿಂದೇನಾ?
ಅಯ್ಯಯ್ಯ ಎಲ್ಲ ಈಚಕ್ಕೆ ಬರ್ತೈತಲ್ಲೋ. ಪೌಡ್ರ್ ಅದು ಎಲ್ಲೋದು ಎಲ್ಲಾಯ್ತು ಕರ್ಗೋಯ್ತು. ಕರ್ಗೋಯ್ತು. ಪೌಡ್ರು ಕೈ ಹುಷಾರ್ ಕಣ. ಕೈಯೆಲ್ಲ ಹುಷಾರು. ಡ್ರಮ್ ಹೋದ್ರೆ ಇನ್ನೊಂದು ಸಿಕ್ತದ ಕೂಡ. ಕೈಗೆ ಟಿಕೆಟ್ ಮಾಡ್ಕೊಂಬಿಟ್ಟನು. ಬಿಡು ಆರಾಮಾಗಿ ಬಿಡಿ. ಕೈ ಏಟ್ ಮಾಡ್ಕೊತಾರಿಂದ ಕಾಶ್ಮೀರ್ ಕಾಶ್ಮೀರ್ ಕೆಳಗಡೆ ಒಟ್ಕಿಟ್ಟೋದ ಕಣೋ. ಡ್ರಮ್ಮೆ ಮೇಲೆ ಕೆಳಗಡೆ ಏನಿದು ಓಪನ್ ಆಗ್ಬಿಟ್ಟೈತೆ. ನಾಳೆ ಓಪನ್ ಮಾಡಿದ್ರೆ ಶಿವ ಟವಲ್ ಗಿವಲ್ ತಂದಿದ್ಯಾ? ಇಲ್ಲ. ಮತ್ತೇನು ತರದೆ ಹೆಂಗ್ ಬಂದೆ ನೀನು? ಸುಮ್ಮನೆ ಅಲ್ಲಾಡ್ಸ್ಕೊ ಬಂದೆ. ತಗೊಳ ಇದ್ರಲ್ಲಿ ಅದು ತಗೋ. ಇದನ್ನೇ ಮುರಿ ತಗೋ ಬಿಡಿ ಬಿಡು. ಅಣ್ಣ ಎಕ್ಸ್ಪೀರಿಯನ್ಸ್ ಇಲ್ಲ ಅಣ್ಣ. ಏಯ್. ಬಿಡಿ ಚೆಚ್ಚಬೇಕು. ಡ್ರಮ್ ಹೋಗೋದ್ ಕಣ. ಡ್ರಮ್ ಹೊಡಿಬೇಡ. ಹೊಡಿಯೋ ಜಾಗದಲ್ಲಿ ಹೊಡಿಬೇಕು ಕರೆಕ್ಟಾಗಿ. ಆವಾಗಲೇ ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಎಂತ ಮಾತು. ಒಂದು ಕನ್ಸಿತ್ತು ಇದು. ಹಾಕತ್ತಾಗೆ ಇರೋ ನಿಮಿಷ ಇರೋ ಕೂತ್ಕಿದ್ದಾಗ್ಬಿಟ್ಟದು. ಓ ಗಾಯ್ಸ್, ನಮ್ಮ ಮಂಜಣ್ಣ KGF ಸೀರಿಯಲ್ ಬರ್ತಾರಲ್ಲ ಹಂಗ್ ಬರ್ತಾವ್ರೆ. ಏಯ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಮಾತ್ರ. ಅದು ಹೆಂಗೆ 15 ಮಿನಿಟ್ಸ್ ಕೂರ್ಬೇಕು ನನಗಂತೂ ಗೊತ್ತಿಲ್ಲ. ನೋಡೋಣ ಈ ಚಾಲೆಂಜಲ್ಲಿ ಯಾರು ಗೆಲ್ತಾರೆ ನೋಡೋದ ಇರಿ. ಉಮರ್ ಗೆಲ್ತಾನ ಗೈಸ್. 15 ಮಿನಿಟ್ಸ್ ಇದ್ರ ಹೊರಗಡೆ ಕೂತಿರ್ಬೇಕು. ಯಾರು ಸೋಲ್ತಾರೆ? ಉಮರ್ ಏನಾರು ಮೇಲ್ ಬರ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಾವೇ ಅಮುಕ್ತೀವಿ. ಗೆಲ್ಬೇಕು. ಒಟ್ಟಲ್ಲಿ ಉಮರ್ ಗೆಲ್ಬೇಕು ಇವತ್ತು. ನಾವೇ ಗೆಲ್ಲಿಸ್ತೀವಿ ಗೈಸ್, ನಾವೇ ಗೆಲ್ಲಿಸ್ತೀವಿ ಗೈಸ್ ಉಮರ್ನ ನಿಜವಾಗ್ಲು. ಯಾಕಂದ್ರೆ ಇವತ್ತು ಉಮರ್ನ ಗೆಲ್ಲಿಸ್ಬಿಟ್ಟು ಚಿಕನ್ ಇವತ್ತು ಸ್ಪಾನ್ಸರ್ ಮಾಡ್ತಾನೆ ಉಮರು. ಎಲ್ಲಿ ಕೂತ್ಕೋತ್ಯಾ? ಇನ್ನೂ ನೀರು ಬೇಕು. ಅದೇ ತವನೆ ಗೈಸ್ ಅರವಿಂದ್. ಓ ಅರವಿಂದ್ ಏನು ಮುಕ್ಕರಿತಾ ಇದೆಯಾ? ಇನ್ನು ಸ್ವಲ್ಪ ಹಾಕಲ್ಲ. ಶಿವ ನಿಂದು ಆಗಲ್ಲ. ಕುಳು 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 ಕುಳು. ಬಾಡಿ ಬೇಕಾ? ಕೂತ್ಕೋ. ಟೈಮ್ ಇಡು. ಏನಾರು ಅಂಟಾರ್ಟಿಕಲ್ಲ ಆಫ್ರಿಕಲ್ಲ ಉಟ್ಬಿಟ್ಟಿರಿ. ಅರವಿಂದ್ ಅವಳು ಯಾಕೆ ಬಿಟ್ಟೋಗಿದ್ದು ಯೋಚನೆ ಮಾಡೋದು. ನಾ ಅಕ್ಕನ ಹೊರಗಡೆಯಿಂದ ತಗೋ. ಎದೊಳ್ವ ಯಾಕೋ ನೆನ್ಪು ಮಾಡಿದೆ. ಗಾಯ್ಸ್, ಶಿವ 15 ನಿಮಿಷ ಮಾಡ್ತಾನೆ. ನಮ್ಗೆ ಚಿಕನ್ ಕೊಡಿಸ್ತಾನೆ. ಅರವಿಂದ್ ಆಯ್ತಲ್ಲ ಅರವಿಂದ್. ಅರವಿಂದ್ ಸಿಕ್ಕಾಪಟ್ಟೆ ಚಳಿ ಐತಿ. ಬಿಡೋ ಅರವಿಂದ್ ಸಾಕು. ಅರವಿಂದ್ ಬಿಡೋ ಅರವಿಂದ್ ಪ್ಲೀಸ್ ಪ್ಲೀಸ್ ಬಿಡೋ ಅರವಿಂದ್ ಆಯ್ತಲ್ಲ. ಅರವಿಂದ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳಗಡೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ತೈತೆ. ಎಲ್ಲ ಕೋಲ್ಡ್ ಆಗ್ಬಿಟ್ಟೈತೆ. ಆಗ್ತಾ ಇಲ್ಲ ಆದ್ರೂ ಟ್ರೈ ಮಾಡ್ತಾ ಇದ್ದೀವಿ ಗೈಸ್ ನಿಮಗೋಸ್ಕರ. ಬಾಡಿ ಸಿಕ್ಕಾಪಟ್ಟೆ ಬಾಡಿಲಿರೋ ಪೈನ್ ಎಲ್ಲ ಕಮ್ಮಿ ಆಗ್ತೈತೆ ಗೈಸ್. ಒಳಗಡೆ ಒಂಥರ ಹಿಂಸೆ ಆಗ್ತೈತೆ ಆದರೂ ಬಿಡ್ತಾ ಇಲ್ಲ. ಈ ಚಾಲೆಂಜಲ್ಲಿ ಗೆಲ್ಲಬೇಕು. ಇಲ್ಲಾಂದ್ರೆ ಇವ್ರು ನನ್ನ ಕೈಲಿ ಚಿಕನ್ ಹಾಕ್ಸ್ಕೊಂಡು ನನಗೆ ರುಬ್ತಾರೆ. ಇವತ್ತು ನಾನು ಚಾಲೆಂಜ್ನ ಫೇಸ್ ಮಾಡಲೇಬೇಕು. ಬೇಡ seconds ಆಯ್ತು.
ರೊಚ್ಚಿಗೆದ್ದ ಬಾಲಕ. ಮಂಜಣ್ಣ ನಿಂಗೆ ಮದುವೆ ಆಗೈತಾ? ಹಾಂ, ಮದುವೆ ಆಗಿ 2 ಮಕ್ಕಳವೇಪ. ಹೌದಾ ಮಂಜಣ್ಣ? ಗೈಸ್ 19 ಸೆಕೆಂಡ್ಸ್ ಇನ್ನೇ ಕೆಳಗಮ್ಕು. ಮಂಜಣ್ಣ ಎಷ್ಟು ಜನ ಮಕ್ಕಳು? ಸುಮ್ಮನೆ ರೈ ಆಗ್ತೈ. ಗೈಸ್ ಅರವಿಂದ್ ಹೆಂಗ್ ಫೀಲ್ ಆಗ್ತೈತೆ? ತುಂಬಾ ಫ್ರೆಶ್ ಆಗಿ ಫೀಲ್ ಆಯ್ತೈತೆ ಗೈಸ್. ಸಿಕ್ಕಾಪಟ್ಟೆ ಫ್ರೆಶ್ ಫೀಲು. ಗೈಸ್ ಇಲ್ಲಿ ನಮ್ಮ ಮಂಜಣ್ಣ ಪಂಚಾಯತ್ ಕಡೆ ಹೆಂಗ್ ಶೋಕಿ ಮಾಡ್ತಾವ್ರೆ. ಮಂಜಣ್ಣ ಹೆಂಗಾಯ್ತು ಫೀಲು? ಭಯಂಕರ ಫೀಲ್, ಹಾಂ, ಭಯಂಕರ ಫೀಲ್. ಇದ್ಯಾಕೆ ಹಿಂಗೆ ಗುಂಡು ಹೊಡ್ಸ್ಬಿಟ್ಟಿದ್ಯಾ ನೀನು? ಫೋಕಸ್ ಒಂದ್ರ ಮೇಲೆ ಇರಲಿ ಅಂತ. ಹಾಂ, ಹಿಂಗೆ ಮಾಡಿದ್ರೆ ಫೋಕಸ್ ಇರುತ್ತೆ ಅಂತನಾ? ಹಾಂ ಹಾಂ. ನಿಂದು ಎಷ್ಟು ಮಿನಿಟ್ ಮಗ? ನಾನು 7 minutes 10 seconds. ಮಂಜಣ್ಣಂದ? ಮಂಜಣ್ಣ 6 minutes 20 seconds. ನಂದು ನಿಂದು 5 minutes 10 seconds. ಪರವಾಗಿಲ್ಲ ನಾನು. ಹಾಂ, ಪರವಾಗಿಲ್ಲ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಓ, ವೆಲ್ ಟ್ರೈ. ಥ್ಯಾಂಕ್ ಯು ಮಗ. A few moments later. ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ಒಂದು ಬುದ್ಧ, 2 ಆನೆ ಮತ್ತು ಒಂದು ಗಣೇಶ ಮತ್ತು ಒಂದು ಹಸುಕರು ಬಂದಿದೆ. ಸೊ ಇದು ನೋಡ್ತಾ ಇರ್ಬೋದು, ಹೀಗಿದೆ ಇದು ಪಾಲಿಶು. ಆ್ಯಕ್ಚುಲಿ ಇದೊಂದ್ಸಲ ಆ್ಯಸಿಡ್ ವಾಶ್ ಆಗಿದೆ, ನೋಡ್ತಾ ಇರ್ಬೋದು. ಆ್ಯಸಿಡ್ ವಾಶಲ್ಲಿ ಆಗಿ ಈಗ ಫಸ್ಟು ಕೋಟಿಂಗ್ ಮುಗ್ದಿದೆ. ಆ್ಯಸಿಡ್ ವಾಶ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ನೋಡ್ತಾ ಇರ್ಬೋದು. ಈಗಿದೆ ಈಗ ಫಸ್ಟ್ ಕೋಟಿಂಗ್ ಆಗಿದೆ. ಇದು ಈಗ ಫುಲ್ಲು ಗ್ಲಾಸಿ ಫಿನಿಶಿಂಗ್ ಮತ್ತು ಗೋಲ್ಡ್ ಫಿನಿಶಿಂಗ್ ಬರಬೇಕು. ಗೈಸ್ ಇವಾಗ ನೋಡ್ತಾ ಇರ್ಬೋದು, ಫುಲ್ಲು ಗೋಲ್ಡ್ ಪಾಲಿಶಿಂಗ್ ಆಗಿದೆ. ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಶೈನಿಂಗು ಅಂತ ನೋಡಿ. ನಂದು ರಿಫ್ಲೆಕ್ಟ್ ಆಗ್ತೈತೆ, ಅಷ್ಟು ಗ್ಲಾಸಿ ಫಿನಿಶಿಂಗ್ ಬಂದಿದೆ. ಫುಲ್ಲು ಚೆನ್ನಾಗಿ ಬಂದಿದೆ ಫಿನಿಶಿಂಗ್, ನೋಡ್ತಾ ಇರ್ಬೋದು. ನೋಡಿ ಗಣೇಶನ ಪೂರ್ತಿ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ಹಿಂದೆ ಟ್ರೀ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಗೈಸ್ ಇದು ಫೈನಲ್ ಟಚಪ್ ಆಗಿರೋದು ಪೂರ್ತಿ ನೋಡ್ತಾ ಇರ್ಬೋದು. ಫಸ್ಟ್ ಕೆಮಿಕಲ್ ವಾಶ್ ಆಗಿ, ಅದಾದಮೇಲೆ ಆ್ಯಸಿಡ್ ವಾಶ್ ಆಗಿ, ಅದಾದಮೇಲೆ ಪಾಲಿಶಿಂಗ್ ಆಗಿ, ಆದಮೇಲೆ ಮತ್ತೆ ಕೆಮಿಕಲ್ ವಾಶ್ ಆಗಿ ಈಗ ಫೈನಲ್ ಹಿಂಗಾಗಿದೆ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಆನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ನಾನೇ ರಿಫ್ಲೆಕ್ಟ್ ಆಗ್ತಾಯಿದ್ದೀನಿ, ಅಷ್ಟು ಕ್ಲಾರಿಟಿ ಬಂದಿದೆ ಇದು. ಗಣೇಶ ಕೆಳಗಡೆ ಇಲ್ಲೆಲ್ಲ ಇತ್ತಲ್ಲ, ಇಲ್ಲೆಲ್ಲ ರಿಮೂವ್ ಮಾಡಿದ್ದೀವಿ ಬ್ಲ್ಯಾಕ್ ಎಲ್ಲನೂ. ನೋಡ್ತಾ ಇರ್ಬೋದು ಕಿರೀಟದಲ್ಲಿ ಇದ್ದಿದ್ದು ಬ್ಲ್ಯಾಕು ಮತ್ತು ಪೀಠದಲ್ಲಿ ಇದ್ದಿದ್ದು ಕೊಳೆ ಎಲ್ಲ ರಿಮೂವ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಲಿಫೆಂಟ್ ಕಾಲ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ಗಂಟೆ ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ. ಆಮೇಲೆ ನೆಕ್ಸ್ಟು ಬುದ್ಧ ನೋಡಿ, ಬುದ್ಧ ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಬುದ್ಧ ಎಷ್ಟು ನೀಟಾಗಿ ಬಂದಿದೆ, ಬುದ್ಧ ನೀಟಾಗಿ ಇದನ್ನೆಲ್ಲ ನೋಡಿ. ಪೀಠ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಬ್ಯಾಕ್ ಸೈಡೆಲ್ಲ ನೋಡ್ತಾ ಇರ್ಬೋದು. ಹಾಗೆ ಹಸುಕರು ನೋಡಿ ಹೇಗೆ ಬಂದಿದೆ ಗೈಸ್ ಫಿನಿಶಿಂಗು. ಫೇಸ್ ನೋಡಿ ಎಷ್ಟು ಕ್ಲಾರಿಟಿಯಾಗಿ ಬಂದಿದೆ. ಆಮೇಲೆ ನೋಡಿ ಇಲ್ಲಿರೋ ಲಕ್ಷ್ಮಿ, ಸರಸ್ವತಿ, ಆಂಜನೇಯ, ಅಷ್ಟಲಕ್ಷ್ಮಿಗಳು, ಕರು ಹೇಗೆ ಬಂದಿದೆ ಫಿನಿಶಿಂಗ್ ನೋಡ್ತಾ ಇರ್ಬೋದು. ಕಾಲೆಲ್ಲ ಹೇಗೆ ಬಂದಿದೆ ನೀಟಾಗಿ. ಫೇಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಗೈಸ್. ಇದು ಆ್ಯಕ್ಚುಲಿ ಗೋಲ್ಡ್ ಮತ್ತು ಗ್ಲಾಸಿ ಫಿನಿಶಿಂಗ್ ಇದು ಪಾಲಿಶು. ನೋಡ್ತಾ ಇರ್ಬೋದು ಫೈನಲ್ ಹೇಗೆ ಬಂದಿದೆ ಅಂತ ನೀವೇ ನೋಡಿ. ಒಂದು ನಿಮಗೂ ಏನಾರ ಈ ಥರ ಹಳೆ ವಿಗ್ರಹಗಳು ಪಾಲಿಶು ಏನಾರ ಬಫಿಂಗ್ ಇಲ್ಲ ಏನಾರ ರೆಡಿ ಮಾಡಬೇಕು ಅಂತಂದರೆ ವಿಗ್ರಹಗಳನ್ನ ನನಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಅಷ್ಟೇ.